ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇದು ಬಂದು ನೈಟು ಟೈಮ್ ಎಷ್ಟಾಗಿತ್ತು ನಾನು ಸರಿಯಾಗಿ ಅಬ್ಸರ್ವೇ ಮಾಡಲಿಲ್ಲ. ಇನ್ನು ಮಳೆ ಕೂಡ ಸ್ಟಾರ್ಟ್ ಆಯಿತು. ಇನ್ನು ಮಳೆ ಸ್ಟಾರ್ಟ್ ಆದ ತಕ್ಷಣ ಅಪ್ಪ ಮಗ ಹೊರಗಡೆ ಬಂದಿದ್ದರು. ನಾನು ಸ್ವಲ್ಪ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದೆ. ಏನಂತ ಸೌಂಡ್ ಆಗ್ತಾಯಿದೆ ಅಂತ ಇಬ್ಬರು ಯಾರೋ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದರೆ, ಪಾಪ ಡೋರ್ ತೆಗೆದ್ಬಿಟ್ಟು ಮಳೆ ಬರೋದನ್ನು ನೋಡ್ತಾ ಇದ್ದರು. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಮಳೆ. ಜಾಸ್ತಿ ಹೊತ್ತು ಬರಲಿಲ್ಲ, ಒಂದು ಸ್ವಲ್ಪ ಹೊತ್ತೇ ಬಂದಿದ್ದು. ಇನ್ನು ಗುಂಡನಿಗಂತೂ ತುಂಬ ಇಷ್ಟ ಮಳೆ ಬರೋದು ನೋಡೋದು, ಅದೆಲ್ಲ ತುಂಬ ಇಷ್ಟಪಡ್ತಾನೆ. ಸ್ವಲ್ಪ ಗುಡುಗು ಮಿಂಚು ಏನೂ ಇರಲಿಲ್ಲ, ಸುಮ್ಮನೆ ಲೈಟಾಗೆ ಮಳೆ ಬರ್ತಾ ಇತ್ತಲ್ಲ, ಹಾಗಾಗಿ ಏನಾದರೂ ಅವರ ಪಪ್ಪ ತೋರಿಸೋಣ ಅಂತ ಏನಾದರೂ ಕರ್ಕೊಬಂದಿತ್ತು. ಏನಾದರೂ ಅವನೇನಾದರೂ ಟಾಯ್ಲೆಟ್ ಬಂದಿದೆ ಅಂತ ಏನಾದರೂ ಎಬ್ಬರಿಸಿದ್ನೋ ಗೊತ್ತಿಲ್ಲ. ಒಟ್ಟಿಬ್ಬರು ಕೂಡ ನೋಡ್ತಾ ಇದ್ದರು. ಇನ್ನು ನಾನು ಕೂಡ ಬಂದುಬಿಟ್ಟು ನೋಡ್ತಾ ಇದ್ದೀನಿ. ಚೆನ್ನಾಗಿ ಬರ್ತಾಯಿತ್ತು. ನೈಟ್ ಹೊತ್ತು ಮಳೆ ಬಂದಾಗ ಈ ಥರ ಲೈಟಿಂಗ್ಸ್ಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೋಡೋದಕ್ಕೂ ಕೂಡ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ. ನೋಡ್ತಾ ಇರ್ಬೋದು. ಇನ್ನು ಸದ್ಯ ಟೇಲ್ಸ್ ಎಲ್ಲ ಕೂಡ ನೀಟಾಗಿ ಅದು ಕ್ಲೀನ್ ಆಗಿಬಿಟ್ಟಿದ್ದಾವೆ. ಇನ್ನು ತೊಳೆಯೋದು ಇಲ್ಲ, ಇನ್ನು ಕ್ಲೀನಾಗಿ ಕಸ ಗುಡಿಸೋದು ಇಲ್ಲ. ಈ ಥರ ಮಳೆ ಬಂದುಬಿಟ್ರಂತೂ ಎಲ್ಲ ಕೂಡ ಚೆನ್ನಾಗಿ ನೀರೆಲ್ಲ ಹೋಗ್ತಾವಲ್ಲ, ಮತ್ತು ಪೈಪ್ ಇಟ್ಟಿದ್ದಾರೆ, ಪೈಪ್ ಒಳಗಿಂದ ಹಂಗೆ ಎಲ್ಲ ನೀಟಾಗಿ ಹೋಗ್ಬಿಡುತ್ತೆ. ಇನ್ನು ಕಸ ಕಡ್ಡಿ ಏನಾದರೂ ಇರಲಿ ಆರಾಮಾಗಿ ಕ್ಲೀನ್ ಆಗಿಬಿಡುತ್ತೆ. ಇನ್ನು ಅಂತೂ ಇಂತೂ ಮಳೆಯೆಲ್ಲ ನೋಡಿಬಿಟ್ಟು ಬರೀ ಸಾಕು, ಮತ್ತು ಗುಡುಗು ಮಿಂಚು ಸ್ಟಾರ್ಟ್ ಆಗುತ್ತೆ, ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಹೋದ್ವಿ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ, ಇದು ಬೆಳಗ್ಗೆ ಟೈಮು. ಇನ್ನು ಇವತ್ತು ಬಂದುಬಿಟ್ಟು ನಾನು ಅಂದರೆ ಇದು ಬಂದುಬಿಟ್ಟು ಬುಧವಾರದ ವ್ಲಾಗ್ ಆಗಿರುತ್ತೆ, ಶೇರ್ ಮಾಡ್ಕೊಳ್ತಿರೋದು. ಇನ್ನು ಬೆಳಗ್ಗೆ ಸಿಂಪಲ್ಲಾಗಿ ಸ್ವಲ್ಪ ಬೇಳೆ ಪಪ್ಪು ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲು ಮತ್ತು ಬೇಗ ಕೂಡ ಆಗುತ್ತೆ. ಇನ್ನು ಬೇಳೆ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಉಪ್ಪು, ಹುಣಸೆಹಣ್ಣು, ಮತ್ತು ಜೀರಿಗೆ ಅದೆಲ್ಲ ಹಾಕ್ಬಿಟ್ಟು ಎಲ್ಲ ಸ್ವಲ್ಪ ಎಣ್ಣೆ ಬಿಡ್ತೀನಿ, ಯಾಕೆಂದರೆ ಉಕ್ಕು ಬರಬಾರ್ದು ಅಂತ ಹೇಳ್ಬಿಟ್ಟು. ಇನ್ನು ಎಣ್ಣೆ ಹಾಕಿ ಎಲ್ಲ ಹಾಕ್ಬಿಟ್ಟು ಇನ್ನು ಕುಕ್ಕರಾಗಿ ಇಟ್ಬಿಟ್ಟು 2 ವಿಸಲ್ ಓಡಿಸ್ತೀನಿ ಅಷ್ಟು, ಜಾಸ್ತಿ ಓಡಿಸಲ್ಲ. ಒಂದು 3 ಹಂಗೆ ಓಡಿಸ್ಬಿಟ್ರಂತೂ ಫುಲ್ಲು ನುಣ್ಣಗಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲಾಗಿ 2 ವಿಸಲ್ ಓಡಿಸ್ದೆ. ಫ್ರೆಂಡ್ಸ್, ಇನ್ನು ಸಾಂಬಾರು ಕೂಡ ರೆಡಿ ಆಯಿತು. ಇನ್ನು ಸಿಂಪಲಾಗೆ ಮಾಡಿದೆ, ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ. ಇದು ಮುದ್ದೆ ಕೂಡ ಚೆನ್ನಾಗಿರುತ್ತೆ. ಮುದ್ದೆಗೆ ಏನಂದರೆ ಸ್ವಲ್ಪ ಮಂದ ಇರಬೇಕು, ಒಂದು ಸ್ವಲ್ಪ ಗಟ್ಟಿದ್ರೆ ಚೆನ್ನಾಗಿರುತ್ತೆ ಮುದ್ದೆಗೆ. ಇನ್ನು ಅನ್ನ ಮಾಡಿದ್ನಲ್ವ, ಅದಕ್ಕೆ ಸ್ವಲ್ಪ ತೆಳುಗೆ ಮಾಡಿದ್ದೀನಿ. ಇಲ್ಲಿ ಬೆಳಗ್ಗೆಗೂ ಮತ್ತು ಸಾಯಂಕಾಲಕ್ಕೆ ಆಗುತ್ತೆ ಸ್ವಲ್ಪ ಅಂಥೇಳಿ. ಇನ್ನು ಇಬ್ಬರೇ ಇರೋದ್ರಿಂದ ಜಾಸ್ತಿ ಖರ್ಚಾಗಲ್ಲ. ಇನ್ನು ಅವಾಗವಾಗ ಮಾಡ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ಸ್ವಲ್ಪನೇ ಮಾಡಿದ್ದು. ಇನ್ನು ಅನ್ನ ಕೂಡ ಆಗಿದೆ. ಅನ್ನ ಮಾಡಿದೆ. ಯಾಕೋ ಮುದ್ದೆ ತಿಂದರೆ ಸ್ವಲ್ಪ ಬೇಗ ಡೈಜೆಷನ್ ಆಗೋಲ್ಲ, ತುಂಬ ಟೈಮ್ ಹಿಡಿಯುತ್ತೆ. ಮಧ್ಯಾಹ್ನಂತೂ ಹೊಟ್ಟೆನೇ ಹಸುವಾಗಲ್ಲ ನನಗೆ. ಅದಕ್ಕೆ ಸುಮ್ಮನೆ ಎಷ್ಟೋ ಸತಿ ಮಧ್ಯಾಹ್ನ ಊಟ ಬೇಡವೇ ಬೇಡ ಅನ್ನಂಗೆ ಆಗಿಬಿಡುತ್ತೆ. ಅದಕ್ಕೆ ಅನ್ನ ಮಾಡಿದ್ದೀನಿ, ನೋಡೋಣ ಅಂತೇಳ್ಬಿಟ್ಟು. ಅನ್ನ ಕೂಡ ಆಗಿದೆ, ಬಿಸಿ ಅನ್ನ. ಇನ್ನು ಇವೆಲ್ಲ ಸೊಸೈಟಿ ಅಕ್ಕಿನೇ, ಆದರೂ ಚೆನ್ನಾಗಾಗುತ್ತೆ. ಇನ್ನು ರಾತ್ರಿದು ಸ್ವಲ್ಪ ಬಿರಿಯಾನಿ ಮಿಕ್ಕಿದೆ, ತುಂಬ ಚೆನ್ನಾಗಾಗಿತ್ತು. ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಾಗಿತ್ತು. ಇನ್ನು ಜಾಸ್ತಿ ಇತ್ತು. ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಬಿಸಿ ಮಾಡಿಕೊಟ್ಟೆ. ಇನ್ನು ಅವ್ರು ತಿನ್ಕೊಂಡು, ಇನ್ನು ಕಲ್ಯಾಣ ಅಷ್ಟೇ ಇದೆ ತಿನ್ಕೊಂಡು ಬಿಸಿ ಮಾಡಿದ್ದು. ಇನ್ನು ಇವಾಗ ಹೋದರು. ಇನ್ನು ಇಷ್ಟು ಮಿಕ್ಕಿದೆ. ಫಸ್ಟ್ ಊಟ ಮಾಡಬೇಕು, ಹೊಟ್ಟೆ ಹಸುವಾಗ್ತಾಯಿದೆ. ಊಟ ಮಾಡಿ ಕೆಲಸ ಸ್ಟಾರ್ಟ್ ಮಾಡಬೇಕು. ಫ್ರೆಂಡ್ಸ್, ನಿಜವಾಗ್ಲೂ ಎಷ್ಟು ಕೆಲಸ ಇದೆ ಇವತ್ತಂದರೆ ಭಾಳ ಕೆಲಸ ಇದೆ. ಈ ಬಟ್ಟೆ ಒಗಿಬೇಕು ಫಸ್ಟ್ ಇವತ್ತು. ಬಟ್ಟೆ ಕೆಲಸ ಒಂದು ಮುಗಿಸ್ಬಿಟ್ರೆ ನನಗೆ ದೊಡ್ಡ ಟೆನ್ಷನ್ ಇರೋಲ್ಲ. ಬಟ್ಟೆ ಒಗಿಬೇಕು. ಪಾತ್ರೆ ಎಲ್ಲ ಇಟ್ಟಿದ್ದೀನಿ, ಸ್ವಲ್ಪ ಪಾತ್ರೆ ತೊಳಿಬೇಕು. ಸಗಣಿರಂತೂ ಎಷ್ಟೊತ್ತನ ಇರಲಿ, ಇವತ್ತು ಮಳೆ ಬರದೇ ಇರಲಿ, ಹೆಂಗನಾಗಲಿ ಇವತ್ತು ಹಾಕ್ತೀನಿ ಸಗಣಿರು. ಇಲ್ಲಾಂದರೆ ತುಂಬ ಸ್ಮೆಲ್ ಬಂದುಬಿಡುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ ಸಗಣಿ ಕೂಡ. ಗಿಡಕ್ಕೆ ಹಾಕ್ಬೋದು, ಅದೇನು ವೇಸ್ಟ್ ಆಗೋಲ್ಲ. ಆದ್ರೂ ಅಂಗ್ಳಕ್ಕೆ ಹಾಕೋಣ ಅಂತೇಳಿ ನೋಡಿ ಯಾವ ಥರ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆಲ್ಲ ಚೆನ್ನಾಗಿ ಬಿಸಿಲು ಬರ್ತಾ ಇರುತ್ತೆ, ಸಂಜೆ ಆದರೆ ಸ್ವಲ್ಪ ಮಳೆ ಬರ್ತಾ ಇದೆ ಈಗ. ಹಾಗಾಗಿ ಇದ್ದಿದ್ದಿರಲಿ, ಹೋಗಿದ್ದು. ಏನು ಗೊತ್ತಾ, ಇದು ಸ್ವಲ್ಪ ಎತ್ತಿತ್ತಿದ್ರೆ ಅಂಗಳ ಚೆನ್ನಾಗಿ ನಿಲ್ತಾ ಇತ್ತು. ಸಗಣಿ ಏನು ವೇಸ್ಟ್ ಆಗ್ತಾ ಇರಲಿಲ್ಲ. ಸಗಣಿ ಹಾಕಿದ್ದನ್ನೆಲ್ಲ ಕೂಡ ಚೆನ್ನಾಗಿರ್ತಿತ್ತು ನೋಡಿ. ಈ ಕಡೆ ಇರೋ ನೀರೆಲ್ಲ, ಮತ್ತು ಈ ಶೆಡ್ ಇದೆಯಲ್ಲ ಹಸುದು, ಈ ಕಡೆ ಇರೋ ನೀರೆಲ್ಲ ಕೂಡ ಸೀರೆ ಹಿಂಗೆ ಹೋಗ್ತವೆ, ಡೈರೆಕ್ಟಾಗಿ ಹಿಂಗೆ ಹೋಗ್ತವೆ. ಆ ಕಡೆ ರೋಡ್ ಇದೆಯಲ್ವ, ಹಂಗೆ ಹೋಗ್ತಾ ಇದ್ದಾವೆ. ಅದಕ್ಕೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ನೋಡೋಣ ಹೆಂಗಾಗುತ್ತೋ. ಬೇಜಾನ್ ಕೆಲಸ ಇದೆ ಇವತ್ತು. ಫಸ್ಟ್ ಊಟ ಮಾಡಿಬಿಟ್ಟು ಇನ್ನು ಒಂದೊಂದು ಕೆಲಸನೇ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಅದೆಲ್ಲ ಮಾಡ್ಕೊಳ್ಳೋಷ್ಟಕ್ಕೆ ಫಸ್ಟ್ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಬಿಸಿ ಅನ್ನ, ಸಾಂಬಾರು ಮತ್ತು ಸ್ವಲ್ಪ ಉಪ್ಪಿನಕಾಯಿ ಇಷ್ಟೇ. ಸ್ವಲ್ಪನೇ ಲೈಟಾಗಿ ಊಟ ಮಾಡ್ತೀನಿ, ಜಾಸ್ತಿ ಮಾಡೋದಿಲ್ಲ. ಮತ್ತು ಮಧ್ಯಾಹ್ನಕ್ಕೆ ಹೊಟ್ಟೆನೇ ಹಸುವಾಗೋದಿಲ್ಲ, ಅದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಬಟ್ಟೆ ತಗೊಳ್ಳೋಣ ಅಂತ ಈ ಟಬ್ ಈ ಕಡೆ ಎಳ್ಕೊಂಡೆ. ಅಲ್ಲಿ ಹಾವಿನ ಮರ ಇದೆ ನೋಡಿ, ಸಣ್ಣದು, ತುಂಬ ಚಿಕ್ಕದಂದರೆ ಚಿಕ್ಕದು. ಸಡನ್ನಾಗಿ ಅದು ಟಬ್ಬಿಂಗ್ ಎಳ್ಕೊಂಡೆ, ಅದು ಆ ಕಡೆ ಹೋಗ್ತಾ ಇದೆ ನೋಡಿ, ಕಾಣಿಸುತ್ತಲ್ಲ. ಇದು 2ನೇ ಸತಿ ನನಗೆ ಈ ಥರ ಕಾಣಿಸ್ತಾ ಇರೋದು.
ಫಸ್ಟಿಗೆ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿತ್ತು, ಸೇಮ್ ಇದೇ ಥರನೇ ಇದೆ ಕಲರೇ, ಇದೇ ಜಾತಿ ಹಾವು ಅನಿಸುತ್ತೆ, ಹಾವಿನ ಮರಿ ಸೀದಾ ಮನೆ ಒಳಗಡೆನೇ ಹೋಗಿತ್ತು ಅನಿಸುತ್ತೆ. ಇವಾಗ ನೋಡಿದ್ರೆ ಇದರಲ್ಲಿದೆ, ಸದ್ಯ ಬಟ್ಟೆ ಒಳಗೆ ಹೋಗಿಲ್ಲ ಅನಿಸುತ್ತೆ, ಟಬ್ ಹತ್ರನೇ ಇತ್ತು. ನಮ್ಮ ಮನೆಯವ್ರು ಬೇರೆ ಇಲ್ಲ, ಫೋನ್ ಮಾಡಿದೆ ಬರ್ತೀನಿ ಅಂತೇಳ್ಬಿಟ್ಟು ನಾವು ಹೊರಟಿದ್ದಾರೇನೋ, ಬರೋಷ್ಟೊತ್ತಿಗೆ ಹೋಗುತ್ತೋ ಏನೋ ಗೊತ್ತಿಲ್ಲ. ತುಂಬ ಚಿಕ್ಕದು, ತೀರಾ ದೊಡ್ಡದೇನಲ್ಲ. ನಾನು ಸಾಯಿಸಿದ್ರು ಸಾಯಿಸ್ಬೋದು, ಬಟ್ ಸಾಯಿಸೋ ಆಗಿಲ್ಲಲ್ಲ, ಅದಕ್ಕೆ ಸುಮ್ಮನೆ ಇದ್ದೀನಿ, ಯಾಕೆ ಬೇಕು ಅಂತ ಹೇಳಿ. ಅದೇನೋ ಒಂದು ಸ್ವಲ್ಪ ಚೇಳು ಜರ್ರಿ ಥರನೇ ಲೆಕ್ಕ ಅನಿಸುತ್ತೆ, ಇದು ತೀರಾ ಅಷ್ಟು ದೊಡ್ಡದೇನಲ್ಲ. ಇದಾಗಲೇ ಹೋಗ್ತಾ ಇದೆ, ನಮ್ಮ ಮನೆಯವ್ರು ಬರೋಷ್ಟೊತ್ತಿಗೆ ಇರುತ್ತೋ ಹೋಗುತ್ತೋ ಗೊತ್ತಿಲ್ಲ. ನೋಡಿ ಉದ್ದ ಇದೆ, ಸಣ್ಣ ಇದೆ, ಉದ್ದ ಇದೆ ನೋಡಿ, ಎಷ್ಟು ಉದ್ದ ಇದೆ, ನಿಧಾನಕ್ಕೆ ಹೋಗ್ತಾ ಇದೆ ನೋಡಿ. ಹೆಂಗೆ ಮಾಡಬೇಕಪ್ಪ ಇದು, ಇವಾಗ ಯಾವ ಕಡೆ ಹೋಗುತ್ತೇನೋ ಗೊತ್ತಿಲ್ಲ, ಇನ್ನೂ ಬರಲಿಲ್ಲ ಅವರು. ನೋಡೋಣ, ತೀರಾ ಆ ಕಡೆ ಹೋಗ್ಬಿಟ್ರೆ ಹೊರಗಡೆ ಸುಮ್ಮನೆ ಆಗ್ತೀನಿ. ನೋಡೋಣ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಆಚೆ ಹೋದರೆ ಹೋಗ್ಬಿಡ್ಲತ್ತ, ಸಾಯಿಸೋದೇನು ಬೇಡ, ನೋಡ್ಕೊಂಡಿರ್ಬೇಕಷ್ಟೆ. ನಾನು ಮಾತಾಡ್ತಾ ಇದ್ದೀನಲ್ಲ, ಅದಕ್ಕೆ ಅದು ಹೋಗ್ತಾ ಇದೆ ಅನಿಸುತ್ತೆ. ನಾನು ಸೈಲೆಂಟಾಗಿದ್ದರೆ ಇರ್ತಿತ್ತು ಅನಿಸುತ್ತೆ. ಈಗ ಟಬ್ ಬೇರೆ ಎಳೆದ್ಬಿಟ್ನಾ, ಅದಕ್ಕೆ ಹೋಗ್ತಾ ಇದೆ. ನೋಡೋಣ ಇರಿ. ಈ ಮಳೆ ಬಂದರೆ ಇದೇ ಪ್ರಾಬ್ಲಮ್ ನೋಡಿ, ಮಳೆ ಬಂದ್ರಂತೂ ಕಾಣಿಸ್ತಾನೆ ಇರ್ತವೆ. ಫ್ರೆಂಡ್ಸ್, ಬಟ್ಟೆ ನೆನೆಸ್ದೆ ಈಗ ತಗೊಂಬಂದು, ಇನ್ನು ನಮ್ಮ ಮನೆಯವ್ರು ಬಂದು ಅದನ್ನು ಹೊಡೆದಾಕಿದ್ರು. ನಾನು ಈಸಿ ಅಂದ್ಕೊಂಡೆ, ಬಟ್ ಅದು ಅವ್ರು ಹೊಡಿಬೇಕಾದ್ರೆ ಎಷ್ಟು ಫಾಸ್ಟಾಗಿ ಹೋಗ್ತಾಯಿತ್ತು ಗೊತ್ತಾ. ಇವಾಗ ಸ್ಲೋಗಿ ಹೋಗ್ತಾಯಿತ್ತು, ಯಾವಾಗ ಕೋಲ್ ತೊಗೊಂಬಂದು ಹೊಡಿಯೋದಕ್ಕೆ ಇದು ಮಾಡಿದ್ರೆ ಸುಮ್ಮನೆ ಫಾಸ್ಟಾಗಿ ಹೋಗ್ತಾಯಿದೆ. ಎಲ್ಲಿ ತಪ್ಪಿಸ್ಕೊಳ್ಳೋ ತಪ್ಪ ಇದು ಅಂದ್ಕೊಂಡಿದ್ವಿ, ಸದ್ಯ ಸಿಕ್ತು. ಇನ್ನು ಅದನ್ನು ಹೊಡೆದಾಕಿ ಮತ್ತೆ ಇಲ್ಲಿಗೆ ತೊಗೊಂಬಂದೆ, ಬಟ್ಟೆ ತೊಗೊಂಬಂದು ನೀಟಾಗೆಲ್ಲ ಕೆಡವಿಬಿಟ್ಟು ನೆನೆಸಿಟ್ಟಿದ್ದೀನಿ. ಆ ಚಿಕ್ಕ ಬಕೆಟಲ್ಲಿ ನಮ್ಮ ಮನೆಯವ್ರು ನೆನೆಸಿದ್ದೀನಿ, ಈ ಕಡೆ ನಂದು ಗುಂಡು ನೆನೆಸಿದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳಿ, ಒಂದು ಅರ್ಧ ಗಂಟೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ನಮ್ಮವೇನು ಕೊಳೆ ಆಗಿರಲ್ಲ, ನಮ್ಮ ಮನೆಯವರು ಜಾಸ್ತಿ ಕೊಳೆ ಆಗಿರ್ತಾವಲ್ಲ, ಅದಕ್ಕೆ ನೆನ್ಕೊಳ್ಳಿ ಸ್ವಲ್ಪ ಅಂತೇಳಿ ನೆನೆಸಿಟ್ಟಿದ್ದೀನಿ, ಸರ್ಪೆಲ್ಲ ಹಾಕಿ. ಬಿಸಿಲು ಬರ್ತಾಯಿದೆ, ಪರವಾಗಿಲ್ಲ. ಅದಕ್ಕೆ ಅಲ್ಲಿ ಕರೆಂಟೇ ಇಲ್ಲ ನೋಡಿ, ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿರೋ ಕರೆಂಟೇ ಇಲ್ಲ. ಚಾರ್ಜಿಂಗ್ ಸಮೇತ ಸ್ವಲ್ಪ ಇದೆ ಫೋನಲ್ಲಿ, ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ನನಗೆ. ಕರೆಂಟ್ ಇದ್ದಿದ್ರೆ ಅಲ್ಲೇ ಒಗಿಬೋದಾಗಿತ್ತು, ಕರೆಂಟ್ ಇಲ್ಲಲ್ಲ, ಅದಕ್ಕೆ ನೀರು ಬರಲ್ಲ. ಇಲ್ಲಾಂದರೆ ಸಿಂಟೆಕ್ಸಲ್ಲಿ ಇರ್ತಲ್ಲ ನೀರು, ಇನ್ನು ಸಿಂಟೆಕ್ಸಿಂದ ಇನ್ನು ಡೈರೆಕ್ಟಾಗಿ ಹಿಂಗೆ ಬರುತ್ತೆ. ವ್ಯವಸ್ಥೆ ಮಾಡಿದ್ದಾರೆ ಈ ಕಡೆ ಪೈಪ್ ಹಾಕ್ಕೊಂಡು ಬಟ್ಟೆ ಒಗೆಯೋದಕ್ಕೂ, ಮತ್ತು ಸಿಂಟೆಕ್ಸಲ್ಲಿ ಜಾಸ್ತಿ ನೀರಿದ್ದಾಗ ಇಲ್ಲ ತೊಳಿಬೇಕಂದಾಗ ಎಲ್ಲ ಗಿಡಗಳಿಗೆ ಬಿಡೋಕ್ಕೂ ಕೂಡ ಎಲ್ಲ ವ್ಯವಸ್ಥೆ ಇದೆ. ಹಾಗಾಗಿ ಇಲ್ಲಿಗೆ ತೊಗೊಂಬಂದೆ, ಒಗ್ದಾಕ್ಬಿಡೋಣ ಅಂತೇಳ್ಬಿಟ್ಟು. ದಿನ ಹಾಗೆ ಇದಾದರೆ ಮತ್ತೆ ಹಂಗೆ ಆಗುತ್ತೆ ಅಂತೇಳ್ಬಿಟ್ಟು ಸುಮ್ಮನೆ ಇಟ್ಕೊಳಂಗೆಲ್ಲ ಒಂಥರ ಬಿಟ್ಟಿರೋ ಬಟ್ಟೆ ಎಷ್ಟು ದಿನ ಆದರೂ ಇಟ್ಕೋಬಾರ್ದು ಮನೇಲಿ, ಅವಾಗೆಲ್ಲ ಒಗೆದ್ಬಿಡ್ಬೇಕು. ಏನಾದರೂ ಒಂದು ಹಿಂಗೆ ಆಗ್ತಾಯಿರುತ್ತೆ ನೋಡಿ, ಅದಕ್ಕೆ ನೆನೆಸಿದ್ದೀನಿ. ಇನ್ನು ಪಾತ್ರೆ ಕೂಡ ಎಲ್ಲ ತೊಳೆದಿಟ್ಟಿದ್ದೀನಿ. ಸದ್ಯಕ್ಕೆ ಇವಾಗೇನಿಲ್ಲ, ಬಟ್ಟೆ ಒಂದಾದರೆ ನೆಕ್ಸ್ಟ್ ನೋಡ್ಕೊಂಡು ಕರೆಂಟ್ ಬಂದರೆ ಅಲ್ಲೇ ಸಗಣೀರು ಹಾಕ್ಬಿಡ್ತೀನಿ. ಕರೆಂಟ್ ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನೋಡೋಣ. ಇನ್ನು ಹಲಸಿನ ಮರ, ಇದು ಹಲಸಿನಕಾಯಿ ಇದು ಒಂದು ಮರದಲ್ಲೇ ಇರೋದು. ಆ ಕಡೆ ಮರದಲ್ಲಿ ಇರೋವೆಲ್ಲ ಕೂಡ ಮೊನ್ನೆ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಈ ಕಡೆ ಮಾತ್ರ ಇದ್ದಾವೆ, ಅವು ಕೂಡ ಆಗಲೇ ಫುಲ್ ಹಣ್ಣಾಗ್ತಾ ಇದ್ದಾವೆ ಅನಿಸುತ್ತೆ ನೋಡಿ, ಹಣ್ಣಾಗಿದ್ದಾವೆ ಆಗಲೇ. ಇದೊಂದು ಸೀಸನ್ ಅನಿಸುತ್ತೆ, ಇದು ಬಿಡೋದು ನೆಕ್ಸ್ಟ್ ಇಲ್ಲ. ಇವೆಲ್ಲ ಖಾಲಿ ಆದರೆ ಖಾಲಿ, ಬಂದರೆ ತಗೊಂಡು ಹೋಗ್ತಾರೆ ಅವರು. ಬೀಜ ಇದ್ದಾವೆ, ಹಲಸಿನ ಬೀಜ, ಅವು ಸುಟ್ಕೊಂಡು ತಿನ್ನಬೇಕು, ಇಲ್ಲ ಸಾಂಬಾರಾದರೂ ಮಾಡ್ಕೋಬೋದು. ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಸುಟ್ಕೊಂಡು ತಿಂದ್ರಂತೂ ಇನ್ನೂ ರುಚಿ ಇರುತ್ತೆ. ಇದ್ದಾವೆ, ಯಾವಾಗನ್ನ ಸುಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವು ಹಂಗೆ ಎತ್ತಿಟ್ಟಿದ್ದೀನಿ ಸುಡಬೇಕು ಅಂತೇಳಿ, ಸುಟ್ಟು ತಿನ್ನಬೇಕು, ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನಂತೂ ಇಂತೂ ಫೈನಲಿ ಬಟ್ಟೆ ಒಕ್ಕೊಬಂದ್ಬಿಟ್ಟೆ. ಬಟ್ ನಂದು ಮತ್ತು ಗುಂಡನ ಬಟ್ಟೆ ಮಾತ್ರ ಅಷ್ಟೇ ಒಗ್ದಿದ್ದು. ಇನ್ನು ನಮ್ಮ ಮನೆಯವ್ರ ಬಟ್ಟೆ ಅಂತೂ
ಒಂದಿನ ಫುಲ್ಲು ನೆನೆಸಿದ್ರೆ ಮಾತ್ರ ಬೇಗ ಒಗೆಯೋಕ್ಕಾಗೋದು, ಇಲ್ಲಾಂದರೆ ಸಖತ್ತು ಕೊಳೆ ಇರುತ್ತೆ, ಬೇಗ ಕ್ಲೀನ್ ಆಗೋದಿಲ್ಲ. ಇನ್ನು ಉಜ್ಜಿ ನನಗೆ ಸಾಕಾಗುತ್ತೆ, ಇನ್ನು ರಟ್ಟೆ ಎಲ್ಲ ನೋವು ಬಂದುಬಿಡುತ್ತೆ. ಅದಕ್ಕೋಸ್ಕರ ಇನ್ನು ನಮ್ಮ ಬಟ್ಟೆ ಎಲ್ಲ ಒಕ್ಕೊಬಂದು ಒಣಗಾಕಿದ್ದೀನಿ. ಆದರೂ ಸ್ವಲ್ಪ ಲೈಟಾಗಿ ಮೋಡ ಕೂಡ ಆಗ್ತಾಯಿತ್ತು. ಇನ್ನು ಮಳೆಗಿನ ಬರುತ್ತೇನೋ ಅಂತ ಅಂದ್ಕೊಂಡು, ಆಗಲಿ ಸ್ವಲ್ಪ ಮಧ್ಯಾಹ್ನ ಟೈಮ್ ಕೂಡ ಆಗಿತ್ತು. ಸದ್ಯ ಮಳೆ ಇಲ್ಲ, ಏನೂ ಇಲ್ಲ. ಇನ್ನು ಮುಂಚೆನೇ ಪಾತ್ರೆ ಎಲ್ಲ ತೊಳೆದಿಟ್ಟೋಗಿದ್ನಲ್ವ, ಇನ್ನು ಅಷ್ಟರಲ್ಲಿ ಕರೆಂಟ್ ಬಂತು. ಕರೆಂಟೇ ಕೊಡ್ತಾ ಇಲ್ಲ ಸರಿಯಾಗಿ, ನಿಜವಾಗ್ಲೂ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಇನ್ನು ಕರೆಂಟ್ ಬಂತು, ಇನ್ನೊಂದು ಎಕ್ಸ್ಟ್ರಾ ಡ್ರಮ್ ಇತ್ತು, ಅದೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ತೊಳೆದು ಇಟ್ಟಿದ್ದೀನಿ. ಇದನ್ನು ತುಂಬಿಸ್ಕೊಂಬಿಡೋಣ, ಹೇಳೋದಕ್ಕಾಗೋದಿಲ್ಲ ಇನ್ನು ಮಳೆ ಬಂದಾಗ. ಹಾಗಾಗಿ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕಲ್ಲ, ಇರಬೇಕು ನೀರು. ತೀರಾ ನಾಯಿ ಇದ್ದಾವೆ ಮತ್ತು ಹಸು ಇದೆ, ಮತ್ತು ನಾವು ಇದ್ದೀವಲ್ವ, ಬೇಕಾಗುತ್ತೆ. ಮತ್ತು ಕೆಲ್ಸಕ್ಕೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅವ್ರಿಗೂ ಬೇಕಾಗ್ತಾ ಇರುತ್ತೆ ಕೈಕಾಲು ತೊಳ್ಕೊಳ್ಳೋದಕ್ಕೂ ಅದಕ್ಕೆಲ್ಲ. ಅದಕ್ಕೆ ಏನು ಮಾಡಿಬಿಟ್ಟೆ ಅಂದರೆ ಫಸ್ಟು ಡ್ರಮ್ ಎಲ್ಲ ತೊಳೆದ್ಬಿಟ್ಟು, ಇನ್ನು ಅವಾಗ ತಾನೇ ಬಂತು ಕರೆಂಟು. ಇನ್ನು ಕ್ಯಾನು ಎಲ್ಲ ನೀಟಾಗಿ ತೊಳೆದು ಉಜ್ಜಿಬಿಟ್ಟು, ಇನ್ನು ಎಲ್ಲ ಕೂಡ ನೀರು ಫುಲ್ಲು ಮಾಡಿದೆ. ಇನ್ನು ನೀರು ಫುಲ್ ಮಾಡಿಬಿಟ್ಟು 2 ತುಂಬಿದು ಕೂಡ ಇಳಿಸ್ಬಿಟ್ಟು ಇನ್ನು ಅದು ಸ್ವಲ್ಪ ನಿಧಾನಕ್ಕೆ ಬರುತ್ತೆ ನೀರು. ಇನ್ನು ಡ್ರಮ್ ತುಂಬಷ್ಟೊತ್ತಿಗೆ ಎಷ್ಟೊತ್ತಾಗುತ್ತಪ್ಪ, ಕರೆಂಟಿಗೆ ಹೋಗುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಹೆಂಗೋ ಕುಡಿಯೋ ನೀರೆಲ್ಲ ಇಟ್ಕೊಂಡಿದ್ದೀವಲ್ಲ, ಬರೋಷ್ಟು ಬರಲಿ ಅಂತ ಹೇಳಿಬಿಟ್ಟು ಇನ್ನು ಸುಮ್ಮನೆ ಅದೇ. ಇನ್ನು ಇವತ್ತು ಬಂದುಬಿಟ್ಟು ನಮ್ಮ ಗುಂಡನಿಗೆ ಸ್ಲೇಟ್ ತರಿಸಿದ್ದೀವಿ. ಮುಂಚೆ ಒಂದಿತ್ತು, ಅದು ಸರಿಯಾಗಿ ಅಂಟ್ತಾ ಇಲ್ಲ, ಮತ್ತು ಸೆಂಟ್ರಲ್ಲಿ ಸೀಳ್ಕೊಂಡ್ಬಿಟ್ಟಿದೆ ಸ್ಲೇಟು. ಅದಕ್ಕೆ ಸ್ವಲ್ಪ ಕ್ವಾಲಿಟಿ ಇರೋದೇ ತರ್ಸೋಣ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಯಾರಿಗೋ ಅಂದರೆ ನಮ್ಮ ರಿಲೇಷನ್ ಆಗಬೇಕು, ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ರು. ಅದಕ್ಕೆ ಅವರೇನೋ ದಸಡಿಗೆ ಏನೋ ಹೋಗಿದ್ರಂತೆ, ಇನ್ನು ತೊಗೊಂಬಂದು ಕೊಟ್ಟೋದ್ರು. ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ, ಇನ್ನು ಸೂಪರಾಗಿದೆ. ಈ ಥರ ಕ್ವಾಲಿಟಿ ಇರೋದಾದರೆ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ. ನಾವು ಇಲ್ಲಿ ನಾರ್ಮಲಾಗಿ ಮಾಮೂಲಿ ಊರಲ್ಲಿ ಹಳ್ಳಿ ಕಡೆ ಅಂಗಡಿಯಲ್ಲಿ ತೊಗೊತೀವಲ್ವ, ಅದು ಅಷ್ಟೊಂದು ಕ್ವಾಲಿಟಿ ಇರೋದಿಲ್ಲ, ಮತ್ತು ಕಡಿಮೆ ರೇಟ್ ಕೂಡ. ಹಾಗಾಗಿ ಅದಕ್ಕೆ ತರಿಸ್ತೀವಿ. ಈ ಸತಿ ನಾನು ಸ್ಟಾರ್ಟ್ ಆಯ್ತಲ್ಲ, ಬರ್ಕೊಳ್ಳಿ ಅಂತ ಹೇಳಿಬಿಟ್ಟು ಸ್ವಲ್ಪ ದೊಡ್ಡ ಸ್ಲೇಟೇ ತರಿಸಿದ್ದೀವಿ. ಇನ್ನು ಅದೆಲ್ಲ ಎತ್ತಿಟ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಹಂಗೆ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸರಿ ಬಿಡಪ್ಪ ಅಂತೇಳಿ, ಇನ್ನು ನೀರು ಕೂಡ ಬರ್ತಾ ಇದ್ವಲ್ಲ, ಇನ್ನು ಸುಮ್ಮನೆ ಹಾಕ್ಬಿಡೋಣ, ತುಂಬ ಸ್ಮೆಲ್ ಬಂದುಬಿಡುತ್ತೆ ಮತ್ತೆ ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ. ಇನ್ನು ಕಮೆಂಟ್ಸಿಗೆ ಬಂದರೆ, ಇನ್ನು ತುಂಬ ಜನ ನನಗೆ ನಂಬರ್ ಕೇಳ್ತಾ ಇದ್ದೀರಾ, ಸಿಸ್ಟರ್ ನಂಬರ್ ಕೊಡಿ ನಿಮ್ಮ ಜೊತೆ ಮಾತಾಡಬೇಕಂತ ಹೇಳಿ. ನನಗೂ ಆಸೆನೇ ನಿಮ್ಮ ಹತ್ರ ಎಲ್ಲರ ಜೊತೆ ಮಾತಾಡಬೇಕಂತ ಹೇಳಿ. ಬಟ್ ಏನು ಮಾಡೋದು, ಅದು ನಂಬರೆಲ್ಲ ಪಬ್ಲಿಕ್ ಮಾಡೋದಕ್ಕಾಗೋದಿಲ್ಲಲ್ಲ, ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ನೀವು ಎಷ್ಟು ಇಷ್ಟಪಡ್ತೀರೋ ನಾನು ಕೂಡ ನಿಮ್ಮನ್ನ ಅಷ್ಟೇ ಇಷ್ಟಪಡ್ತೀನಿ. ಮುಂಚೆಯಿಂದನೂ ಅಷ್ಟೇ, ಪ್ರತಿಯೊಬ್ಬರು ಕೂಡ ನಂಬರ್ ಕೇಳ್ತಾನೆ ಇದ್ದೀರಾ. ಹಂಗಾಗಿ ನನಗೆ ಅದೇ ಯೋಚನೆ ಆಗಿದೆ, ಏನಪ್ಪ ಮಾಡೋದಂತ ಹೇಳ್ಬಿಟ್ಟು. ಇನ್ನು ಸಾವಿತ್ರಿ ಸಿಸ್ಟರ್ ಬಂದುಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ, ನಂದು ವಾಟ್ಸಪ್ ನಂಬರ್ ಕೊಡಿ ಅಂತ ಹೇಳ್ಬಿಟ್ಟು. ಪಾಪ ಅವ್ರು ಮುಂಚೆನೇ ಹೇಳಿದರು, ಅವ್ರದ್ದು ವಾಟ್ಸಪ್ ಅಂದರೆ ಅವ್ರದ್ದು ಇದಿದೆ ಅಲ್ವಾ, ಸ್ಯಾರಿ ಬಿಸ್ನೆಸ್ ಎಲ್ಲ ಇದೆ ಅಲ್ವಾ, ಅವ್ರದ್ದು ಆನ್ಲೈನ್ ಎಲ್ಲ ಇದು ಮಾಡ್ತಾ ಇರ್ತಾರೆ, ಕೊರಿಯರ್ ಮಾಡ್ತಾ ಇರ್ತಾರಲ್ವ, ಆ ನಂಬರ್ ಇದೆ, ಕೊಡಿ ಬೇಕಾದ್ರೆ. ಅವರು ನನಗೆ ಮೆಸೇಜ್ ಮಾಡಿದ್ರೆ ನಿಮ್ಮ ನಂಬರ್ ಕೊಡ್ತೀನಿ ಅಂತ ಕೂಡ ಸಿಸ್ಟರ್ ಆಗಲೇ ತುಂಬ ದಿನದಿಂದ ಹೇಳ್ತಾ ಇದ್ದರು. ಇನ್ನು ನಾನು ಸುಮ್ಮನೆ ಅವ್ರಿಗೂ ಯಾಕೆ ತೊಂದರೆ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಇದ್ದೆ. ಮತ್ತೆ ಕಮೆಂಟ್ ಬರ್ತಾ ಇದೆ ನಂಬರ್ ಕೊಡಿ ಅಂತ ಹೇಳಿ. ನೋಡೋಣ, ಇನ್ನೊಂದು ಸತಿ ನೀಟಾಗಿ ಮಾತಾಡಿಬಿಟ್ಟು ಕೊಡ್ತೀನಿ. ಇನ್ನೊಂದು ಸತಿ ಸಿಸ್ಟರ್ ಜೊತೆ ಮಾತಾಡಿಬಿಟ್ಟು ನೀಟಾಗಿ ಕೇಳಿಕೊಂಡು ಬೇಕಾದ್ರೆ ಅವರು ಕೊಡಿ ನಂಬರ್, ಪರವಾಗಿಲ್ಲ ಅಂತಂದರೆ ಅವ್ರ ನಂಬರ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದಕ್ಕೆ ಅಂದರೆ ಮೆಸೇಜ್ ಮಾಡಿದ್ರೆ ಅದು ಫೋನ್ ಬರೋದಿಲ್ಲ, ಏನಿದ್ರು ಕೂಡ ಇದು ಮಾಡಬೇಕಷ್ಟೇ, ವಾಟ್ಸಪ್ಪಲ್ಲಿ ಮೆಸೇಜು. ತೀರಾ ಮಾತಾಡಬೇಕು ಅಂತಂದರೆ ಶಾರದಾ ಸಿಸ್ಟರ್ ನಂಬರ್ ಕೊಡಿ ಸಿಸ್ಟರ್ ಅಂತ ಕೇಳಿದರೆ ಅವ್ರು ಖಂಡಿತ ಕೊಡ್ತಾರೆ. ಆದರೂ ಕೂಡ ಅಕಸ್ಮಾತ್ ನಂಬರ್ ಕೊಟ್ಟಿದ್ದೀನಿ ಅಂತೇಳ್ಬಿಟ್ಟು ಜಾಸ್ತಿ ಯಾರು ಕೂಡ ದಯವಿಟ್ಟು ಮಿಸ್ಯೂಸ್ ಮಾಡ್ಕೋಬೇಡಿ. ಇನ್ನು ಸುಮ್ಮನೆ ಕಾಲ್ ಮಾಡೋದು ಮತ್ತು ಅವ್ರಿಗೆ ಸುಮ್ಮನೆ ಮೆಸೇಜ್ ಮಾಡೋದು ಅದೆಲ್ಲ ಮಾಡಬೇಡಿ, ಮತ್ತು ತುಂಬ ತೊಂದರೆ ಆಗುತ್ತೆ. ಅದಕ್ಕೆ ತುಂಬ ಜನ ಕೇಳ್ತಾ ಇದ್ದೀರಾ, ಇವತ್ತಂತಲ್ಲ ತುಂಬ ದಿನದಿಂದ ಕಮೆಂಟ್ಸ್ ಬರ್ತಾನೆ ಇದ್ದಾವೆ, ನಿಮ್ಮ ಜೊತೆ ಮಾತಾಡಬೇಕು ಸಿಸ್ಟರ್ ನಂಬರ್ ಕೊಡಿ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ನಾನೆಲ್ಲ ಕ್ಲೀನ್ ಮಾಡಿದ್ದೀನಿ. ಕ್ಲೀನ್ ಮಾಡಿದ್ರೆ ನಮ್ಮ ಗುಂಡ ಬಂದುಬಿಟ್ಟು ನೋಡಿ ಯಾವ ಥರ ಮಾಡಿದ್ದಾನೆಲ್ಲ, ತೊಗೊಬಂದು ನೀರೆಲ್ಲ ಹಾಕಿ ರಂಗೋಲಿ ಮೇಲೆಲ್ಲ ನೀರು ಹಾಕಿದೆ. ಸ್ವಲ್ಪ ಚೆನ್ನಾಗಿರಲಿ, ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಹಂಗು ಹಿಂಗು ಮಾಡಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇಷ್ಟೊತ್ತು. ಇವನು ಬಂದುಬಿಟ್ಟು ನೋಡಿ ಯಾವ ಥರ ಮಾಡಿದ್ದಾನೆಲ್ಲ. ಏನು ಹೇಳ್ಬೇಕು ಇವನಿಗೆ ಹೇಳಿ. ನೀರು ಚೆಲ್ಲಬೇಡಪ್ಪ, ಸುಮ್ಮನೆ ಮಣ್ಣಲ್ಲಿ ಬೇಕಾದ್ರೆ ಆಟಾಡು, ನೀರು ಚೆಲ್ಲಬೇಡ ಅಂತಂದರೆ ತೊಗೊಂಡೋಗಿ ಒಂದು ಚೊಂಬು ನೀರು ಸುರಿದ್ಬಿಟ್ಟಿದ್ದಾನೆ. ಅವೆಲ್ಲ ರಂಗೋಲಿ ಕೆಳಗೆ ಹೋಗಿದ್ದಾವೆ. ಏನು ಹುಡುಗನೋ ಏನೋ. ಬನ್ನಿ, ಇವತ್ತಿನ ಅಡುಗೆ ಸಿಂಪಲ್ ಅಡುಗೆ ಫ್ರೆಂಡ್ಸ್, ಏನು ಮಾಡಲಿಲ್ಲ. ಇನ್ನು ಬೆಳಗ್ಗೆದೇ ಎಲ್ಲ ಇತ್ತಲ್ಲ, ಸಾಂಬಾರು ಇತ್ತಲ್ಲ, ಅದಕ್ಕೆ ಸ್ವಲ್ಪ ಅನ್ನ ಒಂದು ಮಾಡಿದ್ದೀನಿ ಅಷ್ಟೇ. ಬೆಳಗ್ಗೆನೇ ಇದು ಬೇಳೆ ಪಪ್ಪು ಮಾಡಿದ್ನಲ್ವ, ಅದು ಇತ್ತು, ಅದಕ್ಕೆ ಚೆನ್ನಾಗಿ ಬಿಸಿ ಮಾಡಿ ಇಟ್ಟಿದ್ದೀನಿ.
ನಮ್ಮ ಮನೆಯವರು ಆಗಲೇ ಮುದ್ದೆ ಕೇಳ್ತಿದ್ದಾರೆ. ಒಂದು ಟೈಮ್ ಅನ್ನ ತಿನ್ನಲ್ಲ ಅವರು, ಮುದ್ದೆ ಬೇಕೇ ಬೇಕು ಅವ್ರಿಗೆ. ಮುದ್ದೆ ಮಾಡಿಲ್ಲ, ಬಂದಮೇಲೆ ಏನಂತಾರ ಗೊತ್ತಿಲ್ಲ. ಹಂಗೆ ನೋಡಿ ಅನ್ನ ಮಾಡಿದ್ದೀನಿ. ನಾನು ಸ್ವಲ್ಪ ಚಿಕ್ಕ ಪಾತ್ರೆಯಲ್ಲಿ ಮಾಡ್ತೀನಿ ಇಷ್ಟೊತ್ತಲ್ಲಿ, ದೊಡ್ಡ ಪಾತ್ರೆಯಲ್ಲಿ ಮಾಡಲ್ಲ. ನಾನು ಸ್ವಲ್ಪ ಮಾಡಿದ್ದೀನಿ ಅಷ್ಟೇ. ಇನ್ನು ಬೆಳಗ್ಗೆದು ಉಪ್ಪು ಮತ್ತು ಬೆಳಗ್ಗೆದು ಅನ್ನ ಕೂಡ ಇದೆ ಸ್ವಲ್ಪ. ಇದ್ರ ಜೊತೆಗೆ ಒಂದು ಸ್ವಲ್ಪ ಅನ್ನ ಮಾಡಿದ್ದೀನಿ ಮತ್ತು ಮೊಟ್ಟೆ ಬೇಯಿಸಿದ್ದೀನಿ ಒಂದು 4. ಈ ಗುಂಡ ಬಂದ ತಕ್ಷಣ ಮತ್ತೆ ಕೇಳ್ದೆ ಮೊಟ್ಟೆ ಬೇಕು ಅಂತಂದ. ಅವ್ರ ಪಪ್ಪ ಇನ್ನೇನು ಬೇಯಿಸ್ಕೊಡು ಅಂತಂದರು. ಇನ್ನು ಅವ್ನಿಗೊಬ್ರಿಗೆ ಏನು ಬೇಯಿಸೋದಂತೇಳ್ಬಿಟ್ಟು ಅವನು 2 ತಿಂತಾನೆ, ಇನ್ನು ಇರಲಿ 2 ನಮ್ಮಿಬ್ರಿಗೆ ಅಂತೇಳ್ಬಿಟ್ಟು ಬೇಯಿಸಿದ್ದೀನಿ ಮೊಟ್ಟೆ. ಇದು ಬಂದುಬಿಟ್ಟು ಸ್ವಲ್ಪ ಮೊಸರಿತ್ತು, ಒಗ್ಗರಣೆ ಹಾಕಿದೆ. ನನಗೇನು ನೋಡ್ತಾ ಇರ್ಬೋದು. ಮೊಸರು ತಂದು ಒಂದು 4-5 ದಿನ ಆಯಿತು. ಕರೆಂಟ್ ಬೇರೆ ಇರಲ್ಲಲ್ವಾ, ಫ್ರಿಜ್ ಸರಿಯಾಗಿ ಓಡ್ತಾ ಇಲ್ಲ. ಕರೆಂಟು ಹೋಗೋದು ಬರೋದು, ಮತ್ತು ಬೆಳಗ್ಗೆ ಹೋಗಿದ್ದು ಸಾಯಂಕಾಲ ಹಂಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಸುಮ್ಮನೆ ಇದ್ದರೆ ಅದು ಚೆನ್ನಾಗಿರಲ್ಲ, ಕೆಟ್ಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇನ್ನು ತೊಗೊಂಡು ಬಂದು ಒಗ್ಗರಣೆ ಹಾಕಿದ್ದೀನಿ. ಇದ್ರ ಜೊತೆಗೆ ಡೈರೆಕ್ಟಾಗಿ ಸುಮ್ಮನೆ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇನ್ನು ಅದಕ್ಕೆ ಇನ್ನು ಸ್ವಲ್ಪ ಒಗ್ಗರಣೆ ಹಾಕಿದ್ದೀನಿ, ಇಟ್ಟಿದ್ದೀನಿ ಇರಲಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು ಎಲ್ಲ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಮೊಸರು ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಇದ್ರ ಜೊತೆಗೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳಿ. ಇನ್ನು ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು, ಇಲ್ಲಾಂದ್ರೆ ಹಾಗೆ ಸ್ವಲ್ಪ ಇತ್ತಲ್ಲ ಇನ್ನು ಹಾಕಿದ್ದೀನಿ. ಚೆನ್ನಾಗಿರುತ್ತೆ, ಸ್ಮೆಲ್ ಅಂತೂ ಗಮ್ಮನ್ನುತ್ತೆ. ನನಗಂತೂ ತುಂಬ ಇಷ್ಟ ಮೊಸರು ಒಗ್ಗರಣೆ ಹಾಕ್ಕೊಂಡು ತಿನ್ನೋದು. ಇಷ್ಟೇ ಇವತ್ತಿಂದು ಅಡುಗೆ ಬಂದುಬಿಟ್ಟು ಎಲ್ಲ ರೆಡಿಯಾಗಿದೆ. ಇವಾಗ ಅವರಪ್ಪ ಬಂದಮೇಲೆ ಊಟ ಮಾಡೋದಷ್ಟೇ. ಅನ್ನ ಕೂಡ ಮಾಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಅಡುಗೆ. ನೋಡಿ ಏನು ಆಟ ಆಡ್ತಾನೆ ಅಂದರೆ, ಸಿಸ್ಟರ್ ಕಮೆಂಟ್ ಮಾಡಿದ್ರು, ರೇಖಾ ಸಿಸ್ಟರ್ ಗುಂಡನ ಜೊತೆ ಮಾತಾಡ್ಸಿ ಅಂತ ಹೇಳಿ. ಮಾತಾಡ್ತೀಯ ಗುಂಡ? ಹಾಯ್ ಹೇಳು, ಇಲ್ಲಿ ನೋಡಿಲೆ, ಹಾಯ್ ಏನು, ಹಾಯ್ ಅಕ್ಕ ಅನ್ನು. ಚೆನ್ನಾಗಿದ್ದೀರಾ? ಮಾತಾಡು, ಚೆನ್ನಾಗಿದ್ದೀರಾ ಎಲ್ಲರೂ? ಕಾಣಲ್ಲ, ವೀಡಿಯೋ ಕಾಲ್ ಮಾಡಿಲ್ಲ, ಸುಮ್ಮನೆ ಮಾತಾಡು ನೀನು. ಎಲ್ಲರೂ ಚೆನ್ನಾಗಿದ್ದೀರಾ? ಮಾತಾಡು, ಎಲ್ಲರೂ ಚೆನ್ನಾಗಿದ್ದೀರಾ? ವೀಡಿಯೋ ಕಾಲ್ ಮಾಡಿಲ್ಲ, ನಾನು ವೀಡಿಯೋ ಮಾಡ್ತಾ ಇದ್ದೀನಿ, ನೀನು ಸುಮ್ಮನೆ ಮಾತಾಡು. ಚೆನ್ನಾಗಿದ್ದೀರಾ ಎಲ್ಲರೂ ಯಾವಾಗಾದರೂ ಒಬ್ಬನೇ ಇದ್ದಾಗ ಸಪ್ರೇಟಾಗಿ ಗೊತ್ತಿಲ್ಲದಂಗೆ ಮಾತಾಡಿಸ್ತೀನಿ, ಇವಾಗ ಮಾತಾಡ್ತಾ ಇಲ್ಲ. ಬನ್ನಿ ಫ್ರೆಂಡ್ಸ್, ಸ್ವಲ್ಪ ಫ್ರೆಶ್ ಅಪ್ ಆಗಿ ಸಿಗ್ತೀನಿ ನೆಕ್ಸ್ಟ್. ಅಲ್ಲಿ ಹೋಗ್ತಾ ನೋಡಿ ಕಲ್ಯಾಣ 2 ಕಾಣಿಸಿದ್ವಾ? ಸುಮ್ಮನೆ ಬಾಯಿ ಮಾಡಬೇಡ, ನೀನು ಬಾಯಿ ಮಾಡಿದ್ರೆ ಹೋಗ್ಬಿಡ್ತಾವೆ, ಜೋರಾಗಿ ಓಡೋಗ್ತಾವೆ. ಸುಮ್ಮನಿರು, ಬಾಯಿ ಮಾಡಬೇಡ. ಅವಕ್ಕೆ ಮನುಷ್ಯರನ್ನ ಕಂಡುಬಿಟ್ರೆ ಸಾಕು ಓಡ್ಬಿಡ್ತವೆ. ಇನ್ನು ಮಸ್ತು ಇದ್ವಪ್ಪ, ಎಲ್ಲೆಲ್ಲಿದ್ದಾವೆ ಇಲ್ಲೆಲ್ಲ. ಸ್ವಲ್ಪ ಬೆಳೆಯೋವರೆಗೂ ಆಮೇಲೆ ಸಿಕ್ಕಾಪಟ್ಟೆ ನಾವಿಲ್ಲಿ ನೋಡೋದಕ್ಕೆ 2 ಕಣ್ಣು ಸಾಲದು ಅಷ್ಟು ನಾವಿಲು. ದೊಡ್ಡ ನಾವಿಲೆಲ್ಲ ಬಂದುಬಿಡ್ತಾರೆ ನೋಡಿ, ಹೆಂಗೆ ಹೋಗ್ತಾವೆ ನೋಡು. ಅವಕ್ಕೆ ಮನುಷ್ಯರು ನೋಡಿಬಿಟ್ರೆ ನೋಡಿ ಹೆಂಗೆ ಓಡೋಗ್ತಾವೆ. ಹಾಂ ಬಾ ನೋಡಿ, ಜಂಪ್ ಮಾಡ್ತಾವೆ ನೋಡಿ. ಅರ್ಧ ಕಣ ಓದು ನೋಡು ಹೆಂಗೆ ಓಡೋಗ್ತಾ ನೋಡು. ಅವಾಗ ದೂರದಿಂದ ಇದ್ರೂ ಮನುಷ್ಯರು ಕಂಡ್ರೆ ಸಾಕು ಓಡ್ಬಿಡ್ತಾರೆ. ಅಲ್ಲಿ ಹೋಗ್ತಾ ಕಾಣಿಸ್ತದಾ? ಬಿಡು, ಅವು ಆ ಕಡೆ ಹೊಲ್ದಕ್ಕೆ ಹೋದು ನೋಡು. ನಾವು ಎಷ್ಟು ದೂರ ಇದ್ದೀವಿ, ಅವು ಹಂಗೆ ಓಡೋಗ್ಬಿಟ್ರು.